ಕರೆ ಯಾರು ಹೇಳೋದಿಲ್ಲ ಇದನ್ನ ನಾ ಒಬ್ಬನ ಹೇಳಬಲ್ಲೆ. ಯಾಕಂದ್ರೆ ನಾವು ಒಟ್ಟು ಶರಣರನ್ನು ಒಪ್ಕೊಂಡವ. ನಾವು ಹಿರೇಮಠದವರಾಗಿ ನನಗೇನು ಅಭಿಮಾನ ಕಾಣೋದಿಲ್ಲ. ಸತ್ಯ ಇದ್ದದ್ದು ಸತ್ಯ ಹೇಳ್ಬೇಕು, ಅಸತ್ಯ ಇದ್ದದ್ದು ಅಸತ್ಯ ಹೇಳ್ಬೇಕು. ಆದ್ರೂ ಜನ ಬಿಡಲಿಲ್ಲ ಅವ್ರನ್ನ. ಇನ್ನು ಶರಣ ಬಸಪ್ಪ ಅರಳುಗುಂಡಿ ಬಿಟ್ಟು ಹೋದ್ ಅನ್ನೋ ಸುದ್ದಿ ಕೇಳಿ ಎಲ್ಲಾ ಊರನ್ನವ್ರು ಬಂದು ನಮ್ಮನ್ನ ನಾಯಿ ಬಿಡದಂಗೆ ಬಿಡಿತಾರ. ಅವನು ಊರು ಬಿಟ್ಟು ಹೋಗ್ ಕೊಡದಂಗ ಅವ್ನು ಇಲ್ಲೇ ಮುಗಿಸ್ಬಿಡೋನು. ನೋಡ್ರಿ ಎಷ್ಟು ಕೆಟ್ಟ ಜನ ಅಂತೀರಿ ನೀವು. ಶರಣ ಬಸಪ್ಪನವರು ದಾಸೋಹದ ಮನ್ಯಾಗ ಒಬ್ಬ ಹೆಣ್ಮಗಳು ರೊಟ್ಟಿ ಮಾಡ್ತಿದ್ಲು. ಶರಣ ಬಸಪ್ಪ ಇನ್ನೇನು ಬಾಳ ದಿನ ಊರಾಗಿರೋದಿಲ್ಲ, ಇನ್ನು ಅರಳುಗುಂಡಿ ಬಿಟ್ಟು ಹೋಗ್ತಾನ. ಇನ್ನು ಅರಳುಗುಂಡಿಗೆ ಬಿಟ್ಟವ ಹಾದ ಅಂದ್ರ ಊರಾಗ ಯಾಕೆ ಶರಣ ಬಸಪ್ಪ ಅರಳುಗುಂಡಿ ಬಿಟ್ಟ ಅಂದ್ರ ಮಡಿವಾಳಪ್ಪನವ್ರಿಗೆ ಲಿಂಗ ಕಡಿಸಿದಕ್ಕೆ ಊರ್ ಬಹಿಷ್ಕಾರ ಆಗ್ತು. ಶರಣಪ್ಪ ಊರು ಬಿಟ್ಟ, ಇನ್ನ ಮೂರ್ ಹೆಸರು ಕೆಡ್ತತಿ. ಇನ್ನು ನಾಳೆಲ್ಲ ಬೇರೆ ಊರು ಜನ ನಮ್ಮ ಮೇಲೆ ಸಿಟ್ಟಕ್ಕಾರ, ನಮ್ ಪರಿಸ್ಥಿತಿ ಬಹಳ ಕೆಟ್ಟಕತಿ. ನಾಳೆ ನಾವು ಅರಳುಗುಂಡಿಗೆ ಏನಾರು ಸುತ್ತಮುತ್ತ ಯಾವ ಊರಿಗೂ ಭಿಕ್ಷಿಕ್ ಹೋಗಲಾರ್ದಂಗಕತಿ, ನಮ್ಮನ್ನ ಹಿಡಿದು ಬಡಿತಾರಂತ ಹೆದರಿ. ಹಂಗಾರೆ ಏನ್ ಮಾಡೋದು? ಶರಣಪ್ಪನ ಊರು ಬಿಟ್ಟು ಹೋಗದಂಗ್ ಮಾಡಿಬಿಡು. ಏನ್ ಮಾಡಿಬಿಡು? ಶರಣಪ್ಪನ ಕೂನ್ ಮಾಡಿಬಿಡುನು. ನೋಡ್ರಿ ಇನ್ನೂ ದ್ವೇಷ ಹೋಲಿಲ್ಲ. ಆ ಸುದ್ದಿ ಶರಣ ಬಸಪ್ಪನ ಮನೆ ದಾಸೋಹದ ಹೆಣ್ಮಗಳಿಗೆ ಸುದ್ದಿ ಬಡಿತು. ಬಂದಕಿನ ಶರಣ ಬಸಪ್ಪಗೆ ರಾತ್ರಿ 12 ಗಂಟೆ ಕದ ಬಿಡ್ತಾಳೆ ಹೆಣ್ಮಗಳು. ಕದ ಬಿಡೋದು ಶರಣಪ್ಪನ ಕಾಲು ಹಿಡ್ಕೊಂತಾಳೆ. ಅಪ್ಪ ನನ್ನ ಮಾತು ನಡೆಸ್ಕೊಡ್ಬೇಕು. ಯಾಕಂದ್ರೆ ಮಾದಮ್ಮ ಗುರುಲಿಂಗ ಜಂಗಮ್ಮ ಲಿಂಗೈಕ್ಯರಾದ ಮೇಲೆ ದಾಸೋಹ ನಿಲ್ಲಬಾರ್ದಲ್ಲ. ಒಬ್ಬ ಹೆಣ್ಮಗಳು ಅಡಿಗೆ ಮಾಡಕ್ ಇಟ್ಕೊಂಡಿದ್ರು ಶರಣಪ್ಪ. ನೀ ಮಾಡುವ ತಾಯಿ ಅಂತೀನಿ, ನನಗೆ ಭಾಷೆ ಕೊಡೋದು. ಯಾಕವಾ ಅಂದ್ರು. ಇಲ್ಲ ನೀ ಮಾತು ಕೊಡ್ಬೇಕು. ಬೇಡಿದವ್ರಿಗೆ ಬೇಡಿದು ಕೊಟ್ಟಾನು ಶಿವ, ನಿನಗಿಲ್ಲ ಅಂತ ಏನವ ಅಂದ್ರು. ಇಲ್ಲ ನೀ ಮಾತು ಕೊಡು. ಆತ್ವಾ ಹೇಳ. ಏನೂ ಇಲ್ಲಪ್ಪ, ಬೆಳಗ್ ಹೊರಗೋಡದನ ನೀನು ಅರಳುಗುಂಡಿ ದಾಟಿ ಹರದಾರಿ ದಾಟಿ ಹೋಗ್ಬೇಕಂತ ಭಾಷೆ ನೀ ಹೋಗ್ಬೇಕು ಅರಳುಗುಂಡಿ ದಾಟಿ. ಯಾಕೆ? ಇಲ್ಲ ನೀ ಬೆಳಗುವವರೆಗೂ ಇದ್ರ ಈ ಊರಿನ ಜನ ನಿನ್ನನ್ನು ಕೊಲೆ ಮಾಡ್ಬೇಕಂತ ಮತ್ತೆ ವಿಚಾರ ಮಾಡ್ಯಾರ. ನೀ ಊರು ಬಿಟ್ಟು ಹಾದೆ ಅಂದ್ರ ಇನ್ನು ಮತ್ತೆ ನಮ್ಮ ಊರ ಹೆಸರಿನ ಎಲ್ಲ ಕಡೆ ಕೆಡ್ತೈತಿ. ಬಹಳಷ್ಟು ಜನ ಇನ್ನು ನಮ್ಮನ್ನ ತಿರಸ್ಕಾರ ಮಾಡ್ತಾರ. ನಿನ್ನ ಇಲ್ಲೇ ಮುಗಿಸಿ ಬಿಡ್ಬೇಕು. ಊರಾಗಿಲ್ಲ ಶರಣಪ್ಪ ಲಿಂಗೈಕ್ಯ ಆದಂತ ಸುದ್ದಿ ಹಬ್ಬಿಸಿ ಬಿಡ್ಬೇಕಂತ ಹೇಳಿ ಇನ್ನು ಕೊಲೆ ಮಾಡ್ಬೇಕಂತ ಮಾಡ್ಯಾರಪ್ಪ. ನೀ ದೌಡು ಊರು ಬಿಡು. ನೋಡವಾ, ನನ್ನ ಕೊಲ್ಲೋದ್ರಿಂದ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅಂದ್ರ ಕೊಂದ ಬಿಡವಲ್ರಕ್ಕ, ನಾ ಇಲ್ಲೇ ಸತ್ತು ಹೋಗ್ಬಿಡ್ತೀನಿ ಅಂತ ಕುಂತ ಶರಣಪ್ಪನವ್ರು. ಯಪ್ಪ ಮತ್ ನನಗ್ ಮಾತು ಕೊಟ್ಟಿಯಲ್ಲ, ಅದಕ್ಕೆ ಏನ್ ಮಾಡಕ್ಕೆ ಅನ್ಲಿಕ್ಕೆ. ನೋಡ್ರಿ, ಪರಮಾತ್ಮ ಎಲ್ಲರ ಉಳಿಸ ಹೆಂಗರ ಉಳಿಸ್ತಾನ ಅನ್ನೋದಕ್ಕೆ ಉದಾಹರಣೆ. ಮತ್ ನನಗ್ ಮಾತು ಕೊಟ್ಟಿಯಲ್ಲಪ್ಪ ನೀನು, ಅದಕ್ಕೆ ಏನ್ ಮಾಡಾಕಿ? ಹೌದವಾ, ನಿನಗ್ ಮಾತು ಕೊಟ್ಟಿನಿ, ನಾ ಸಾಯ್ತೀನಿ ಅನ್ನೋ ಹೆದರಿಕೆಗೆಲ್ಲ ನಿನಗ್ ಮಾತು ಕೊಟ್ಟಿ ನಾನು ಸಂಕಟಕ್ಕರ ನಾ ಊರು ಬಿಟ್ಟು ಹೋಗ್ಬೇಕಾತ್ ನೋಡವಾ. ಈಗಂದ್ರು ಮೊದಲು ದಾಟ್ಯಪ್ಪ ಅನ್ಲಕ್ಕಿ. ಮಧ್ಯರಾತ್ರಿ 4 ಗಂಟೆ ಸುಮಾರು ಶರಣಪ್ಪ ರಾಮಜಿದಾದನ ಕರ್ಕೊಂಡು ಅರಳುಗುಂಡಿಗೆ ಬಿಟ್ಟು ಬಂದ. ಇದು ಇತಿಹಾಸ, ಇದು ಖರೆ. ಈ ಪೀಠದ ಮೇಲೆ ಕುಂತ ಹೇಳ್ತೀನಿ, ನೆನಪಿಟ್ಟುಕೊರಿ. ಶರಣ ಬಸಪ್ಪನವ್ರು ಬಿಟ್ಟು ಬಂದ್ರು. ಹರವಾಳ ಸೀಮೆಗೆ ಬರ್ತಾರೆ. ಹರವಾಳ ಅಂತ ತಿಳ್ಕೊಂಡದೆ, ಹರವಾಳ ಅಂತ ಬರ್ತದೆ. ಹರವಾಳದ ಸೀಮೆಗೆ ಬಂದು ಊರೊಳಗೆ ವಸ್ತಿ ಮಾಡ್ತಾರೆ. ಶರಣಪ್ಪನ ಚರಿತ್ರೆ ಇಲ್ಲಿಗೆ ಸ್ಟಾಪಿಂಗ್. ಇಷ್ಟು ಬಿಡ್ರಿ ಸದ್ಯ, ಮತ್ತೆ ನಾಳೆ ತಗೊಂತೀನಿ. ಮಡಿವಾಳಪ್ಪನ ಸುದ್ದಿಗೆ ಬರ್ತೀನಿ ಸದ್ಯ. ನೋಡಿ, ಇಂಥ ಮಡಿವಾಳಪ್ಪ ಮುಂದ ಅರಳುಗುಂಡಿಗೆ ಮಲ್ಲನಗೌಡರು ಏನ್ ಮಾಡಿದ್ರು ಅಂತಂದ್ರ, ಶರಣ ಬಸವೇಶ್ವರರು ಮಡಿವಾಳಪ್ಪನಿಗೆ ಲಿಂಗ ಕಟ್ಟಿಸಿದ್ದು ಏನು ಘೋರ ಅಪರಾಧ ಮಾಡಿಲ್ಲ, ಯೋಗ್ಯ ಕೆಲಸ ಮಾಡಿದ್ರು. ಕೊನೆಗೆ ಅವ್ರ ತಂಗಿ ಹೇಳಿಲ್ಲ, ಏನ ಊರಾಗಿನ ಮಂದಿ ಮಾತು ಕೇಳಿ ಕೆಟ್ಟಂದಿಪ್ಪ, ನನಗೆ ಕುಷ್ಠರೋಗ ಬಂದಿತ್ತು, ನನ್ನ ಕುಷ್ಠರೋಗ ನಿವಾರಣೆ ಮಾಡಿದ ಮಡಿವಾಳಪ್ಪ. ಶರಣ ಬಸಪ್ಪನವರು ವಿಭೂತಿ